ಸೇಲ್ ಸ್ವಂತ ಮಾಡಿಕೋ. ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಪತ್ರಿಕಾ ದಿನಾಚರಣೆಯ ಪ್ರಯುಕ್ತ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸ್ಥಳೀಯ ಉದಯನಗರ ಕೇಂದ್ರವು ರಾಯಚೂರಿನ ಮುದ್ರಣ ಹಾಗೂ ದೃಶ್ಯ ಮಾಧ್ಯಮದ ಹಿರಿಯ ಪತ್ರಕರ್ತರಿಗೆ ಗೌರವಿಸಿ ಒತ್ತಡ ನಿರ್ವಹಣೆ ಶಿಬಿರವನ್ನು ಭಾನುವಾರ ಯಶಸ್ವಿಯಾಗಿ ನಡೆಸಿಕೊಟ್ಟಿತು. ಶಿಬಿರವನ್ನು ಬಿಕೆ ಶಿವರಶ್ಮಿ ಅಕ್ಕನವರು, ರಾಜಯೋಗಿನಿ ಚಿತ್ರದುರ್ಗ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ನಡೆಸಿಕೊಟ್ಟರು. ಶಿಬಿರದಲ್ಲಿ ಮಾನಸಿಕ ಶಾಂತಿ, ತಾಳ್ಮೆ ಹಾಗೂ ಆಂತರಿಕ ಶಕ್ತಿಯ ಅಭಿವೃದ್ಧಿಗೆ ರಾಜಯೋಗ ಹೇಗೆ ಸಹಕಾರಿ ಎಂಬುದರ ಬಗ್ಗೆ ಪ್ರಾಯೋಗಿಕ ತರಬೇತಿಯನ್ನು ನೀಡಲಾಯಿತು. राजयोग का मार्ग यही है, सहज सरल निराला, दिव्यता की बन जाए मूर्त मंदिर से तन में, जग उजियारा होगा प्रेम से, सुख ही सुख कण कण में, शुभ संकल्पों के दीप जलाए. ಸ್ವಲ್ಪ ನಿಂತ್ಕೊಂಬಿಡಿ ಅಮ್ಮ. ಶೇರ್ ಮಾಡಿ ಹೋಗ್ತಾರೆ. ಫಸ್ಟ್ ಅವ್ರು ಚೇಂಜ್ ಆಗಿ ಎಲ್ಲ ಸೇರಿ ನಾವು ಅದೀವಿ. ಫಸ್ಟ್ ಅವ್ರು ಚೇಂಜ್ ಆಗಿ ಆದ್ಮೇಲೆ ನಾನು ಚೇಂಜ್. ಫಸ್ಟ್ ಐ ಹ್ಯಾವ್ ಟು ಚೇಂಜ್. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯ ಥೀಮ್ ಅಂಡ್ ಮೋಟೋ ಸೆಲ್ಫ್ ಟ್ರಾನ್ಸ್ಫಾರ್ಮೇಷನ್ ಬ್ರಿಂಗ್ಸ್ ವರ್ಲ್ಡ್ ಟ್ರಾನ್ಸ್ಫಾರ್ಮೇಷನ್. ವಿಶೇಷ ಕೋರ್ಸ್ ಇವತ್ತಿನ ಕ್ಲಾಸಿನ ಹೆಸರು ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಜಗತ್ತಿನಲ್ಲಿ ಬೇಕಾದಷ್ಟು ಯೂನಿವರ್ಸಿಟೀಸ್ ಇದ್ದಾವೆ, ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಕಾಲೇಜಸ್ ಇದ್ದಾವೆ. ಅಲ್ಲೂ ಮ್ಯಾನೇಜ್ಮೆಂಟ್ ಕ್ಲಾಸಸ್ ಇರ್ತವೆ. ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಆಮೇಲೆ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಫೈನಾನ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ ಮಾರ್ಕ್ಸ್ ಇರ್ತಾವೆ. ಇವೆಲ್ಲ ಮ್ಯಾನೇಜ್ಮೆಂಟ್ ಅನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಡಿಗ್ರಿ ಹೋಲ್ಡರ್ಸ್ ಇದಾರೆ, ಗೋಲ್ಡ್ ಮೆಡಲಿಸ್ಟ್ ಇದ್ದಾರೆ. ಬಟ್ ದ ನೀಡ್ ಆಫ್ ದ ಅವರ್ ಇಸ್ ಸೆಲ್ಫ್ ಮ್ಯಾನೇಜ್ಮೆಂಟ್. ಕಾರ್ಯಕ್ರಮದಲ್ಲಿ ಹಿರಿಯ ಸಂಪಾದಕರು, ಮಾಧ್ಯಮ ತಜ್ಞರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಪತ್ರಕರ್ತರ ದಿನಚರಿ ನಿರಂತರ ಓಟ, ಒತ್ತಡ ಮತ್ತು ಸಮಯದ ಕೊರತೆಯ ನಡುವೆ ನಡೆಯುತ್ತದೆ. ಇಂಥ ಕಾರ್ಯಕ್ರಮಗಳು ಮನಃಶಾಂತಿಯ ಮೂಲವಾಗುತ್ತವೆ ಎಂಬ ಅಭಿಪ್ರಾಯ ವ್ಯಕ್ತವಾಯಿತು. ವಿಶೇಷವಾಗಿ ಸಮಾಜದಲ್ಲಿ ಪತ್ರಕರ್ತರು, ವೈದ್ಯರು ಮತ್ತು ಅಭಿಯಂತರು ಮತ್ತು ಲೆಕ್ಕ ಪರಿಶೋಧಕರ ಕಾರ್ಯ ಮತ್ತು ಮಹತ್ವ ಇದೆ. ಆ ಹಿನ್ನೆಲೆಯಲ್ಲಿ ಸದಾ ಒತ್ತಡದ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಈ 4 ಕ್ಷೇತ್ರಗಳಿರ್ತಕ್ಕಂಥ ಮಹಿಳೆಯರನ್ನು ಇವತ್ತು ಆಹ್ವಾನಿಸಿ ಅಕ್ಕನವರು ಅವರಿಗೆ ಒತ್ತಡ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಂತೆ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದು ಅತ್ಯಂತ ಶ್ಲಾಘನೀಯ ಕೆಲಸವಾಗಿದೆ. ವಿಶೇಷವಾಗಿ ನಾವು ಪತ್ರಕರ್ತರದ್ದು 24 ಗಂಟೆಗಳ ಕಾಲ ಒತ್ತಡದಲ್ಲಿ ನಾವು ಕಾಲವನ್ನು ಕಳೆತಕ್ಕಂಥ ಒಂದು ಪರಿಸ್ಥಿತಿ ಇದೆ. ರಾತ್ರಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆ ಆದವರೆಗೂ ನಾವು ನಮ್ಮ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡಗಳಿಗೆ ಒಳಗಾಗಿ ನಾವು ಆರೋಗ್ಯವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಭಾಳಷ್ಟು ಜನರಿಗೆ ಇದೆ. ಇತ್ತೀಚೆಗೆ ವಿಶೇಷವಾಗಿ ವಿದ್ಯುನ್ಮಾನ ಮಾಧ್ಯಮ ಆರಂಭವಾದ ನಂತರ ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ವಿಡಿಯೋಗ್ರಾಫರ್ಸ್ ಮತ್ತು ಫೋಟೋ ಜರ್ನಲಿಸ್ಟು ಮತ್ತು ವಿದ್ಯುನ್ಮಾನ ಮಾಧ್ಯಮದ ವರದಿಗಾರರಿಗೆ ವಿಶೇಷವಾಗಿ ಹೆಚ್ಚಿನ ಒತ್ತಡದ ಮಧ್ಯೆ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಪೈಪೋಟಿ ಯುಗದಲ್ಲಿ ನಾವೆಲ್ಲರೂ ವೇಗದ ಹಿಂದೆ ನಾವು ಬಿದ್ದಿದ್ದೇವೆ. ವೇಗದ ಹಿಂದೆ ಬಿದ್ದು ನಮ್ಮ ಎಲ್ಲ ಆರೋಗ್ಯವನ್ನು ಮತ್ತು ಕುಟುಂಬದಲ್ಲಿ ಮಡದಿ ಮತ್ತು ಮಕ್ಕಳೊಂದಿಗೆ ಪ್ರೀತಿಯನ್ನು ಕಳೆದುಕೊಂಡು
ನಾವು ಕೆಲಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಈ ಮಧ್ಯೆ ಅಕ್ಕನವರು ನಮ್ಮೆಲ್ಲರಿಗೂ ಮುಂದೆ ಸಹ ನಮ್ಮ ಜೀವನದಲ್ಲಿ ಒತ್ತಡ ನಿರ್ವಹಣೆಯಾಗಿ ಆರೋಗ್ಯ ಸುಧಾರಣೆಯಾಗುವ ನಿಟ್ಟಿನಲ್ಲಿ ಈಗ ನಮ್ಮನ್ನು ಆಹ್ವಾನಿಸಿ ಈ ಒಂದು ಒತ್ತಡ ನಿರ್ವಹಣೆ ಕುರಿತು ತಮ್ಮ ಮಾರ್ಗದರ್ಶನ ಮಾಡಲು ಆಹ್ವಾನಿಸಿದ್ದಕ್ಕೆ ಅವರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ಈ ಅವಕಾಶ ನೀಡಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಈ ವೇಳೆ ವೈದ್ಯಕೀಯ, ತಾಂತ್ರಿಕ, ಪತ್ರಿಕೋದ್ಯಮ ಹಾಗೂ ಲೆಕ್ಕ ಪರಿಶೋಧನಾ ಕ್ಷೇತ್ರಗಳಿಂದ ಸಾಧನೆಗೈದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. अदर भाई अक्का ಪ್ರತಿದಿನ ಬೆಳಿಗ್ಗೆ 7 ರಿಂದ 8 ಹಾಗೂ ಸಂಜೆ 6:30 ರಿಂದ 7:30 ವೇಳೆಗೆ ಉಚಿತ ರಾಜಯೋಗ ಶಿಬಿರಗಳು ನಡೆಯುತ್ತಿದ್ದು ಸಾರ್ವಜನಿಕರಿಗೆ ಭಾಗವಹಿಸಲು ಕೋರಲಾಯಿತು. ಕ್ಷೇತ್ರದಲ್ಲಿ ವ್ಯಕ್ತಿ ಯಶಸ್ವಿಯಾಗಿ ಕಾರ್ಯ ಮಾಡಬೇಕಾದ್ರೆ ಕಾರ್ಯ ಮಾಡುವಂತಹ ವ್ಯಕ್ತಿ ಅವನು ಸಶಕ್ತನಾಗಿರ್ಬೇಕು, ನಿಶ್ಚಿಂತನಾಗಿರ್ಬೇಕು, ಸಮರ್ಥನಾಗಿರ್ಬೇಕು. ಒತ್ತಡವನ್ನ ನಿರ್ವಹಿಸುವ ಕಲೆಯನ್ನ ಅವನು ಕಲಿತಾಗ ಅವನು ಸದೃಢ, ಅವನ ಕಾರ್ಯವೂ ಸಫಲಪೂರ್ಣ, ಸಮಾಜವೂ ಸಹಿತ ಶ್ರೇಷ್ಠವಾಗಿ ಇರುವಂತಹ ದಿಕ್ಕಿನಲ್ಲಿ ಸಾಗಲಿಕ್ಕೆ ಸಾಧ್ಯ. ಹಾಗಾಗಿ ಇವತ್ತು ಒತ್ತಡ ನಿರ್ವಹಣೆ ಎನ್ನುವಂತಹ ವಿಷಯವನ್ನ ಕುರಿತು ನಮ್ಮೆಲ್ಲರಿಗೂ ಅದರ ಬಗ್ಗೆ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿಕ್ಕೆ, ಆ ನಿರ್ವಹಣೆಯನ್ನ ಹೇಗೆ